ಇದು ಫಿಲಮೇ ಗೊತ್ತಾಯ್ತಿಲ್ಲ. ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದೇಶನ ಉದ್ಧಾರ ಮಾಡೋದಕ್ಕೆ, ಹಾಳು ಮಾಡೋದಕ್ಕೆ ತುಂಬ ರಾಜಕಾರಣಿಗಳಿದ್ದಾರೆ. ಕನ್ನಡ ಫಿಲಮ್ನ ಉಳಿಸೋದು ಉಪೇಂದ್ರ ಅವರೊಬ್ಬರೇ ಇರೋದು. ತುಂಬ ಚೆನ್ನಾಗಿದೆ, ಅರ್ಥ ಮಾಡ್ಕೋಬೇಕು ಸಿನಿಮಾನ. ಒಂದು ಲೇಯರ್ ಚೆನ್ನಾಗಿ ಬಂದಿದೆ, ನೆಕ್ಸ್ಟ್ ಲೇಯರ್ ಯಾವ ರೀತಿ ಇದೆ ಅನ್ನೋದು ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್. ಮುಂಚೆ ಹೆಣ್ಣು ಬಿಚ್ಚೋಕ್ಕೆ ಮುಂಚೆ ಬೆಲೆ ಜಾಸ್ತಿ ಏನ್ರಿ ಡೈಲಾಗ್ಗಳು. ಉಪ್ಪಿ ಬಾಸ್ ಬರೆದಿರೋದು ಒಂದೊಂದು ಹಿಂಗೆ ಮೈ ರೋಮಾಂಚನ ಆಗ್ತಾ ಇದೆ, ಹಂಗಿದೆ ಡೈಲಾಗ್ಗಳು. ಸಕ್ಕತ್ತಾಗಿದೆ. ಇಂಟರ್ವ್ಯೂಲ್ಲೂ ಇನ್ನು ಎಂಡಿಂಗ್ ಕ್ಲೈಮ್ಯಾಕ್ಸ್ ಹೆಂಗಿದೆಯೋ ಅದಂತೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಲೆವೆಲ್ ಇದೆ. ಆತೇ ಇಲ್ಲ ಬ್ರೋ, ಇನ್ನೂ ಸೆಕೆಂಡ್ ಹಾಫ್ ಇದೆ, ನೋಡ್ಬಿಟ್ಟು ಹೇಳ್ತೀವಿ. ಸೂಪರ್ ಫಿಲಮಲ್ಲಿ ಕಲ್ಕಿ ಅವತಾರ ಏನೈತಿಲ್ಲ, ಒಂದು ಸಮಾಜ ಅಂದರೆ ಸೊಸೈಟಿನ ಉದ್ಧಾರ ಮಾಡೋಕ್ಕಂತ ಬರ್ತಿದ್ದಾನಲ್ಲ, ಆ ಒಂದು ಕಾನ್ಸೆಪ್ಟ್ ತುಂಬ ಇಷ್ಟ ಆಗ್ತಿದೆ. ಸ್ಟಾರ್ಟಿಂಗು ಇದು ಬುದ್ಧಿವಂತರಿಗೆ ಇದ್ದವ್ರು ಮಾತ್ರ ಎದ್ದೋಗ್ಬಿಡಿ ಅಂತಂತಾರೆ. ಆ ಒಂದು ಅಲ್ಟಿಮೇಟ್ ಸರ್, ಆ ಒಂದೇನು ಉಪೇಂದ್ರ ತಲೆಗೆ ಹುಳ ಬೀಳ್ತಾರಲ್ಲ, ನಿಜ ಬಿಡ್ತದೆ ನಿಜವಾಗ್ಲೂ. ಆ ಒಂದು ಗ್ರಾಫಿಕ್ಸ್ ಮಾತ್ರ ಸೂಪರ್ ಆಗೈತೆ, VFX ಇನ್ನೂ ಸೂಪರ್ ಆಗೈತೆ, ಅಲ್ಟಿಮೇಟ್ ಸರ್. ವೆಯ್ಟ್ ಮಾಡ್ತಿದ್ದೀನಿ ಫಿಲಮ್ಗೋಸ್ಕರ. ಇದೆ ನಿಮ್ಮ ಮಾಮೂಲಿ ಗೊತ್ತು ಉಪೇಂದ್ರ ಮೂವಿ ಅಂದರೆ ಹೆಂಗಿರುತ್ತೆ ಅಂತ. ಆಗಲೇ ಅರ್ಧ ಸೈಕ್ ಆಗಿದ್ದೀವಿ, ಇನ್ನು ಅರ್ಧ ನೋಡಿದ್ಮೇಲೆ ಗೊತ್ತಾಗುತ್ತೆ ಫುಲ್ ಸೈಕ್ ಆಗ್ತೀವ ನಾವು ನೋಡೋಕೆ ವಾಪಸ್ ಹೋಗ್ತೀವ ಅಂತ. ಇನ್ನೂ ಏನೂ ಅರ್ಥ ಆಗಿಲ್ಲ ಸಿನಿಮಾ. ಫಸ್ಟ್ ಹಾಫು ಓಕೆ, ಸ್ವಲ್ಪ ಬೋರ್ ಹೊಡಿತಾ ಇದೆ ಫಸ್ಟ್ ಹಾಫು. ಸೆಕೆಂಡ್ ಹಾಫ್ ನೋಡಬೇಕು, ನೋಡಿದ್ಮೇಲೆ ಒರಿಜಿನಲ್ ರಿವ್ಯೂ ಕೊಡೋಕ್ಕಾಗೋದು. ನೋಡೋಣ, ಇಂಟ್ರೋಲ್ ಆಗಿದೆ ಈಗ. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ತಿರ್ಗಾ ಬಂದು ನಾನು ಮತ್ತು ನೀನು ಇಲ್ಲಿವರೆಗೂ ಕಂಡಿಲ್ಲ ಗುರು. ಸೆಕೆಂಡ್ ಹಾಫಲ್ಲಿ ಏನಾದ್ರು ಕಾಣ್ಬೋದು. ಸತ್ಯಯುಗ ಕಲ್ಕಿಯುಗ ಕಾಣಿಸ್ತಾ ಇದೆಯಾ? ಕಲ್ಕಿ ಅಂತ ಒಂದು ಇವಾಗ ಕಲ್ಕಿ ಅಂತ ತೋರಿಸ್ತಾ ಇದ್ದಾರೆ. ಇನ್ನೊಂದು ಬಂದು ನೇಚರ್ ಬಗ್ಗೆ ಇದೆ, ಏನೂ ಅರ್ಥ ಆಗ್ತಾಯಿಲ್ಲ ಮೂವಿ ಅಂತೂ. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ರಿವ್ಯೂ ಕೊಡೋಕ್ಕಾಗೋದು. ಸರ್, ಪ್ರತಿಯೊಬ್ಬರು ಪ್ರಜೆನೂ ನೋಡಬೇಕು ಮೂವಿನ. ಇವರು ಕಮರ್ಷಿಯಲಾಗಿ ಫಿಲಮ್, ನಾರ್ಮಲ್ ಫಿಲಮ್ ಥರ ನೋಡೋಕೆ ಹೋಗಬಾರ್ದು. ಇದನ್ನ ಓನ್ಲಿ ಸೋಷಿಯಲ್ ಮೆಸೇಜು ಪ್ಲಸ್ ಪ್ರತಿಯೊಬ್ಬ ಪ್ರಜೆನೂ ಅರ್ಥ ಮಾಡ್ಕೋಬೇಕು. ಇದನ್ನ ಒಂದು ನಿಮಿಷ ಆ ಕಡೆ ಈ ಕಡೆ ಯೋಚನೆ ಮಾಡಿದಾಗ ನೋಡಿದ್ರೆ ಮಾತ್ರ ಫಿಲಮ್ ಅರ್ಥ ಆಗೋದು. ನೀವು ಫಿಲಮ್ನ ನಾರ್ಮಲ್ ಫಿಲಮ್, ಕಮರ್ಷಿಯಲ್ ನಾರ್ಮಲ್ ಬೇರೆ ಫಿಲಮ್ ಥರ ಕಂಪೇರಿಂಗ್ ಮಾಡೋಂಗಿಲ್ಲ. ಉಪ್ಪಿ ಡೈರೆಕ್ಷನ್ ಈಸ್ ಅಲ್ಟಿಮೇಟು. ಓನ್ಲಿ ಅರ್ಧ ನೋಡಿ ಮೊದಲು ತಲೆನೇ ನೋಡಬೇಕು, ಯೋಚನೆ ಮಾಡಿ. ಪ್ರತಿಯೊಬ್ಬ ಪ್ರಜೆ ನೋಡಬೇಕು ಅದನ್ನ. ಯಾರೂ ಇಡೀ ಸೋಷಿಯಲ್ ರಾಜಕೀಯ ವ್ಯಕ್ತಿಗಳು, ಪ್ರತಿಯೊಬ್ಬ ಪ್ರಜೆ ಆಲ್ ಓವರ್ ವರ್ಲ್ಡಲ್ಲಿ ನೋಡಬೇಕು ಈ ಮೂವಿನ. ಯಾಕೆಂದರೆ ಇವ್ರು ಬರೋ ಫಿಲಮ್ ಥರ ಥಿಂಕ್ ಮಾಡಿದ್ರೆ ಅರ್ಥ ಆಗೋಲ್ಲ. ನಾರ್ಮಲ್ ಫಿಲಮ್ ಥರ ನೋಡೋಕ್ಕೆ ಹೋಗಬೇಡಿ. ಓನ್ಲಿ ನಾರ್ಮಲ್ಲು ಸಮಾಜದ ಬಗ್ಗೆ ಯೋಚನೆ ಮಾಡೋರು ಮಾತ್ರ ಅರ್ಥ ಆಗೋದು ಫಿಲಮ್. ಇದು ಫಿಲಮ್ ನೋಡೋಕೆ ಅರ್ಥ ಆಗೋಲ್ಲ. ಸಮಾಜದ ಬಗ್ಗೆ ಚಿಂತನೆ ಇರೋರಿಗೆ, ಯೋಚನೆ ಇರೋರಿಗೆ, ಕನ್ಸರ್ನ್ ಇರೋರಿಗೆ ಮಾತ್ರ ಈ ಫಿಲಮ್ ಅರ್ಥ ಆಗೋದು. ಸಮಾಜ ಬಗ್ಗೆ ಕಾಳಜಿ ಇರಬೇಕು ಅಂಥವ್ರು ಮಾತ್ರ ಈ ಫಿಲಮ್ ಅರ್ಥ ಆಗೋದು. ಓನ್ಲಿ ಫಿಲಮ್ ಥರ, ನಾರ್ಮಲ್ ಫಿಲಮ್ ಥರ ನೋಡೋಕೆ ಹೋಗ್ಬೇಡಿ. ಸೋಷಿಯಲ್ ಅವೇರೆನ್ಸ್ ಇದ್ದವ್ರು ಮಾತ್ರ ಅರ್ಥ ಮಾಡ್ಕೊಳ್ಳಿ ಫಿಲಮ್ನ. ಪ್ರತಿಯೊಬ್ಬ ಪ್ರಜೆ ನೋಡಲೇಬೇಕು ಈ ಫಿಲಮ್. ಅಂಥ ಸೋಷಿಯಲ್ ಮೆಸೇಜ್ ಇರೋ ಮೂವಿ. ನನಗೆ ಬಂದು ಸ್ಪೀಚ್ ತುಂಬ ಕೊಟ್ಟರು. ಮೂವಿ ಚೆನ್ನಾಗಿತ್ತು. ಉಪೇಂದ್ರ ಮೂವಿ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಅವ್ರು ಹಿಂಗೆ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ಆ ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ. ಅದೇ ದುಡ್ಡಿರೋರ ಹತ್ರ ದುಡ್ಡು ಇರದೇ ಇರ್ತಾರಲ್ಲ, ಅವ್ರಿಗೆ ಹೆಂಗೆ ಕಷ್ಟಪಡಿಸ್ತಾರೆ, ಅದನ್ನ ನಂಗೆ ಇಷ್ಟ ಆಯ್ತು ನೋಡೋಕ್ಕೆ. ಚೆನ್ನಾಗಿತ್ತು. ಅದರಿಂದ ಇಷ್ಟಪಡ್ತಿದ್ದಾರೆ ಅಂದರೆ, ನಾವು ಈ ಜನ್ರೇಷನಲ್ಲಿ ನಾವು ಹೇಗಿದ್ದೀವಿ 2040 ಈ ಇದರಲ್ಲಿ ನಾವು ಮುಂದಕ್ಕೆ ಹೆಂಗೆ ಹೋಗ್ತೀವಿ, ನಾವು ಏನಂತ ನಮಗೆ ಗೊತ್ತಾಗೋಕ್ಕೆ ಓಡಾಡಿಸ್ತಿದ್ದಾರೆ ಅವರು. ನಾವು ಈಗ ಏನು ಓಟ್ ಹಾಕ್ತಿದ್ದೀವಿ, ಏನು ಪೊಲಿಟಿಕ್ಸ್ ಇದ್ದಾರೆ, ಅವರಿಗೆ ನಾವು ಯಾವ ಥರ ಅಕ್ವೈರ್ಮೆಂಟ್, ಅವ್ರಿಗೆ ಹೆಂಗೆ ಇಷ್ಟಪಡೋ ಥರ ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಾಗ್ತಿದೆ. ಇವಾಗ ನಾವು ಉಪೇಂದ್ರ ಸರ್ ಬಗ್ಗೆ ಏನು ನಮಗೆ ತಿಳಿಸ್ತಾ ಇರೋದು ಏನಂದರೆ, ನಾವು ಈ ಜನ್ರೇಷನಲ್ಲಿ ನಾವು ಹೇಗೆ ಯೋಚನೆ ಮಾಡ್ತಿದ್ದೀವಿ ಜನರು. ಇವಾಗ ನಾರ್ಮಲ್ ಪೀಪಲ್ಸ್ ಹೆಂಗೆ ಯೋಚನೆ ಮಾಡ್ತಿದ್ದಾರೆ, ರಿಚ್ ಪೀಪಲ್ಸ್ ಹೆಂಗೆ ಯೋಚನೆ ಮಾಡ್ತಿದ್ದಾರೆ, ಆ ಥರ ಆ ಜನ್ರೇಷನಲ್ಲಿ ತೋರಿಸಿದ್ದಾರೆ. ಫಸ್ಟ್ ಹಾಫಲ್ಲಿ ಇಷ್ಟೇ ತಿಳಿಸಿರೋದು, ಸೆಕೆಂಡ್ ಹಾಫಲ್ಲಿ ನೋಡಿದರೆ ಮುಂದಕ್ಕೆ ಗೊತ್ತಾಗೋದು. ಸರ್, ಫಸ್ಟ್ ಹಾಫ್ ಆಗಿದೆ. ಫಸ್ಟ್ ಹಾಫಲ್ಲಿ ಈಗ ಶುರುವಾಗಿರೋದು, ಇಲ್ಲಿಂದ ಮೆದ್ಲು ಕೈ ಹಾಕಿರೋದು. ಸೊ ಇವಾಗ ಆ್ಯಕ್ಚುಲಿ ಅಸಲಿ ಆಟ ಶುರು. ಯು ಆ್ಯಂಡ್ ಐ ಆಟ ಇವಾಗ ಶುರು ಆಗಿದೆ. ಸೊ ಸೆಕೆಂಡ್ ಹಾಫ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಹಾಫಲ್ಲಿ ಅರ್ಥ ಆಗಿರೋದಿಷ್ಟೇ, ಒಂದು ಸಮಾಜನ ಮಿರರ್ ಆಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಮುಖ ನಾವೇ ಕನ್ನಡಿಲಿ ನೋಡ್ಕೊಂಡಾಗಿದೆ. ಸೊ ಸೇಫಾಗಿ ನೆಕ್ಸ್ಟ್ ಯಾರು ಶೋಗೆ ಬರ್ತಾಯಿದ್ದೀರಾ, ಜೋಬಲ್ಲಿ ಒಂದು ಖರ್ಚು ಇಟ್ಕೊಂಬನ್ನಿ. ಯಾಕಂದರೆ ಉಗಿತಾ ಇರ್ತಾರೆ, ಒರೆಸ್ಕೋತಾ ಇರಿ ಅಷ್ಟೇ, ಸರಿನಾ? ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ ನೋಡಿ ಹೇಳಬೇಕು. ಹೇಳಿ ಸರ್. ಮೆಟ್ಟು ತೊಗೊಂಡು ಹೊಡೆದಂಗಿದೆ ಅಂತ
ಖಂಡಿತ ನಾವು ಪ್ರಕೃತಿನ ಯಾವ ಥರ ಹಾಳು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಪ್ರಜೆಗೆ, ಸೊ ಅದನ್ನು ಮೆಟ್ಟು ತಗೊಂಡು ಹೊಡೆದು ನಮಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ ಸಿನಿಮಾ. ಒಂದೊಂದು ಡೈಲಾಗು ಪ್ರತಿಯೊಬ್ಬರಿಗೂ ಮುಟ್ಟುತ್ತೆ. ಇದು ನನಗೊಬ್ಬನಿಗಲ್ಲ ಇವರೊಬ್ಬರಿಗಲ್ಲ, ಪ್ರತಿಯೊಬ್ಬರು ಸ್ಟೋರಿನೂ ತೋರಿಸಿದ್ದಾರೆ. ಸಖತ್ ಅದ್ಭುತವಾಗಿದೆ. ಎಲ್ಲರೂ ಮೆಮೊರಿನ ಖಾಲಿ ಇಟ್ಕೊಂಡು 2 ಅವರ್ ಮೊಬೈಲೆಲ್ಲ ಸೈಲೆಂಟ್ ಮಾಡ್ಕೊಂಡು ಬಂದು ಕೂತ್ಕೊಂಡ್ರೆ ಸಖತ್ತಾಗಿದೆ ಸಿನಿಮಾ. ನಮ್ಮನ್ನು ತೋರಿಸ್ತಾ ಇದ್ದಾರೆ. ಸಿನಿಮಾ ಒಳಗೆ ಸಿನಿಮಾ, ಥಿಯೇಟ್ರ್ ಒಳಗೆ ಇನ್ನೊಂದು ಥಿಯೇಟ್ರು. ಅದ್ಭುತವಾಗಿದೆ. ಒಂದೊಂದು ಡೈಲಾಗು ಪಂಚಿಂಗ್ ಡೈಲಾಗು ಬರ್ದಿರೋರ್ಗೆ ಮಾತ್ರ ಸೂಪರ್ ಆಗಿದೆ. ಅದ್ಭುತ. ಉಪ್ಪಿ ಸರ್ ಸಕ್ಕತ್ತಾಗಿ ಬರ್ದಿರೋ ಒಂದೊಂದು ಡೈಲಾಗ್. ನಿಮ್ಮ ಡೈರೆಕ್ಷನ್ ಇದಕ್ಕೆ ಇಷ್ಟ, ಅದಕ್ಕೆ ನೋಡಿ ಫ್ಯಾನ್ಸು 34 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದಾರೆ ಫ್ಯಾನ್ ಶೋ. ಪ್ರಪಂಚದಲ್ಲಿ ಇದೊಂದು ರೆಕಾರ್ಡು. ಈ ಸಿನಿಮಾ ಇದೆ, ಇನ್ನೂ ಒಂದು ರೆಕಾರ್ಡು. ಎಲ್ಲ ಸಖತ್ತಾಗಿದೆ. ಬಂದು ನೋಡಿ. ಇಂಟರ್ವಲ್ ಮುಗೀತು, ನಾವು ಹೋಗ್ತಾ ಇದ್ದೀವಿ. ಕ್ಲೈಮ್ಯಾಕ್ಸ್ ನೋಡಬೇಕು. ಬಾಯ್ ಬಾಯ್.